ಕರ್ನಾಟಕ ಸರ್ಕಾರದ ಅಬಕಾರಿ ಇಲಾಖೆಯ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ್ ವಿರುದ್ಧ ಅರ್ಜುನ್ ಹಲಗೇಗೌಡರ್ ತೀವ್ರ ಆಕ್ರೋಶ ವ್ಯಕ್ತ. ಕರ್ನಾಟಕ ರಾಜ್ಯದ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಇವರ ಇತ್ತೀಚಿನ ಹೇಳಿಕೆಗಳು ಹಾಗೂ ಅಬಕಾರಿ ಇಲಾಖೆಯ ಕಾರ್ಯವೈಖರಿಯನ್ನ ಖಂಡಿಸಿ ಮುಧೋಳ ತಾಲೂಕಿನ ಅರ್ಜುನ್ ಹಲಗೇಗೌಡರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ 15,000 ಪ್ರಕರಣಗಳನ್ನು ದಾಖಲಿಸಿವೆ ಅಂತ ಹೇಳ್ತೀರಿ, ಅದನ್ನು ಕೂಡ ಅಧಿಕೃತ ಅಂಗಡಿಗಳಿಂದ ಮಾರಾಟ ಮಾಡಿವೆ ಅಂತ ಹೇಳ್ತೀರಿ. ತಿಮ್ಮಾಪುರ ಸಾಹೇಬ್ರೆ, ನಿಮ್ಮ ಲಿಕ್ಕರ್ ಆಕ್ಟ್ ತೆಗೆದು ನೋಡಿ, ದಯವಿಟ್ಟು ನಿಮ್ಮ ಕಾಯ್ದೆಯನ್ನು ಅರ್ಥ ಮಾಡ್ಕೊಳ್ಳಿ. ಯಾವ ಅಂಗಡಿಯಲ್ಲಿ ಅಧಿಕೃತವಾಗಿ ಡಬ್ಬಿ ಗಂಟಲೆ ಕೊಡ್ಲಿಕ್ಕೆ ಅವಕಾಶ ಇದೆ, ಕಿರಾಣಿ ಅಂಗಡಿಯಲ್ಲಿ ಮಾರಾಟ ಮಾಡಲಿಕ್ಕೆ ಏನು ಅವಕಾಶ ಇದೆ, ಅಷ್ಟಕ್ಕೂ ನೀವು 40,000 ಕೋಟಿ ರೂಪಾಯಿ ಆದಾಯ ಬಂತು ಅಂತ ಹೇಳ್ತಾ ಇದ್ದೀರಲ್ಲ, ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಆದರೂ ಅರಿವಿದೆಯಾ? ಎಲ್ಲಿಂದ ಬಂತು ದುನ? ಅಷ್ಟು ದುಡ್ಡು ಬರಬೇಕಾದ್ರೆ ಎಷ್ಟು ಮನೆಗಳು ಹಾಳಾದವು, ಎಷ್ಟು ಹೆಣ್ಮಕ್ಳು ತಾಳಿ ಹಾಳಾಯಿತು, ಎಷ್ಟು ಹೆಣ್ಮಕ್ಳು ನಿಯಮಗಳನ್ನ ಉಲ್ಲಂಘಿಸಿ ಕಿರಾಣಿ ಅಂಗಡಿಗಳಲ್ಲೇ ಮದ್ಯ ಮಾರಾಟ ನಡೆಯುತ್ತಿದೆ ಎಂದು ಆರೋಪವೊಂದನ್ನು ಮಾಡಿದ್ದು, ಸಾವಿರಾರು ಪ್ರಕರಣಗಳು ದಾಖಲಾಗಿದ್ದರೂ ಸರ್ಕಾರ ಪರಿಣಾಮಕಾರಿ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅವರು ಟೀಕೆಯನ್ನ ಮಾಡಿದ್ದಾರೆ. 40,000 ಕೋಟಿ ಆದಾಯಕ್ಕಾಗಿ ಸರ್ಕಾರ ಮದ್ಯ ಮಾರಾಟವನ್ನ ಉತ್ತೇಜಿಸುತ್ತಿದೆ ಎಂಬ ಆರೋಪ ಮಾಡಿರುವ ಅವರು, ಈ ಹಣಕ್ಕಾಗಿ ಎಷ್ಟೋ ಕುಟುಂಬಗಳು ಹಾಳಾಗಿವೆ, ಎಷ್ಟು ಮಹಿಳೆಯರ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಸಚಿವರ ಸ್ವಂತ ಜಿಲ್ಲೆಯಾದ ಬಾಗಲಕೋಟೆಯಲ್ಲಿ ಮೂಲೆಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತು ಬರೀ ಅಬಕಾರಿ ಸರಾಯಿ ಅಂಗಡಿಗಳು ತಯಾರಾಗ್ತಾ ಇದ್ದಾವೆ. ಬಾಗಲಕೋಟೆ ಜಿಲ್ಲೆಯಲ್ಲಂತೂ ಬರೀ ಅಂಗಡಿಗಳನ್ನ ಕೊಟ್ಟು ಜನರನ್ನ ಹಾಳು ಮಾಡಿಟ್ರು. ದಯವಿಟ್ಟು ವಿಚಾರ ಮಾಡ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಗಲ್ಲಿಗಳಲ್ಲಿ ಮದ್ಯದ ಅಂಗಡಿಗಳು ಹೆಚ್ಚುತ್ತಿರುವುದು ವಿಷಾದಕರ ಸಂಗತಿ ಎಂದು ಹೇಳಿದಂತಹ ಅವರು, ಸರ್ಕಾರ ಕೃಷಿ, ಕೈಗಾರಿಕೆ, ಶಿಕ್ಷಣ ಕ್ಷೇತ್ರಗಳ ಮೂಲಕ ಆದಾಯ ಗಳಿಸುವತ್ತ ಗಮನ ಹರಿಸಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ. ಕೊನೆಗೆ ರಾಜ್ಯದ ಹಿತದೃಷ್ಟಿಯಿಂದ ಮುಖ್ಯಮಂತ್ರಿಗಳು ತಕ್ಷಣವೇ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆ ಪಡೆಯಬೇಕೆಂದು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಆಸ್ಮಾ ಕಮಲನವರ್.